ನಿಮ್ಗೇನ್ ಇಷ್ಟನೋ ಖುಷಿಯಾಗಿರಿ, ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಂಬೇಡಿ. ಸೂಪರ್ ಆಗಿರ್ತೀರ, ಎಲ್ಲ ಸೂಪರ್ ಆಗಿರುತ್ತೆ. ಥ್ಯಾಂಕ್ ಯು ವೆರಿ ಮಚ್. ನನ್ನ ಎಲ್ಲ ಕರ್ನಾಟಕ ಜನತೆಗೆ ನಮಸ್ಕಾರ. ಇವತ್ತು ನಾನು ಹೋಗ್ತಿರೋದು ಮಂಡ್ಯದ ಹತ್ರ ಇರೋ ಹೊಸ ಬೂದ್ನೂರ ಹತ್ರ. ಏನಕ್ಕಪ್ಪ ಹೋಗ್ತಾ ಇದ್ದೀನಿ ಅಂದರೆ ಅಲ್ಲಿ 2 ವಿಶೇಷವಾದ ದೇವಾಲಯಗಳಿದೆ. ಬನ್ನಿ ಆ ದೇವಾಲಯ ಬಗ್ಗೆ ಪ್ರತಿಯೊಂದು ಮಾಹಿತಿನೂ ನಾನು ನಿಮಗೆ ಕೊಡ್ತೀನಿ. ನಾನು ಹೊರಟಿದ್ದು ಮಧ್ಯಾಹ್ನ 4 ಗಂಟೆಗೆ ಮೈಸೂರು ಬಿಟ್ಟಿದ್ದು, ಅಲ್ಲಿಂದ ಡೈರೆಕ್ಟ್ ಮಂಡ್ಯಗೆ ಹೋಗಿದ್ದೀನಿ. ಈ ದೇವಸ್ಥಾನಕ್ಕೆ ಮಂಡ್ಯದಿಂದ ಕೇವಲ ಬರೀ 2 ಕಿಲೋಮೀಟ್ರು, ಮೈಸೂರಿಂದ 55 ಕಿಲೋಮೀಟ್ರ್ ಇದೆ. ಈ ದೇವಾಲಯದ ಹೆಸರು ಒಂದು ಕಾಶಿ ವಿಶ್ವನಾಥ ದೇವಾಲಯ, ಇನ್ನೊಂದು ಅನಂತ ಪದ್ಮನಾಭ ದೇವಸ್ಥಾನ. ನಾವು ಬೈಕಲ್ಲಿ ಹೋಗಿದ್ದು, ಅದಕ್ಕೋಸ್ಕರ ನಾನು ಬೈಕಿಂದ ಡೈರೆಕ್ಟ್ ಸರ್ವಿಸ್ ರೂಟಲ್ಲಿ ಹೋಗಿದ್ದೀನಿ. ನೀವು ಏನಾರ ಕಾರಲ್ಲಿ ಬಂದರೆ ಮಂಡ್ಯ ಆದ ನಂತರ ಬೂದೂರು ಅಥವಾ ಮದ್ದೂರು ಅನ್ನೋ ಡಿವಿಯೇಷನ್ ಸಿಗುತ್ತೆ. ಅಲ್ಲಿಂದ ನೀವು ಲೆಫ್ಟು ಸರ್ವಿಸ್ ರೋಡ್ ತೊಗೊಂಡು ಅಲ್ಲಿಂದ ಬರಬೇಕಾಗುತ್ತೆ. ಇಲ್ಲಿ ವಾಸವಾಗಿರುವ ಜನರು ಹೇಳೋ ಪ್ರಕಾರ ಈ 2 ದೇವಸ್ಥಾನ ಅಪ್ಪ ಮಗ ಇಬ್ಬರು ಸೇರಿ ಕಟ್ಟಿರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಅನಂತ ಪದ್ಮನಾಭ ದೇವಸ್ಥಾನವನ್ನು ಅವರ ತಂದೆ ಕಟ್ಟಿರ್ತಾರೆ. ಹಾಗೆ ಮಗ ಕಾಶಿ ವಿಶ್ವನಾಥ ದೇವಾಲಯ ಕಟ್ಟಿರ್ತಾರೆ. ನಾನು ದೇವಸ್ಥಾನ ರೀಚ್ ಆಗಿದ್ದು 5 ಗಂಟೆಗೆ, ಆದರೆ ಇನ್ನೂ ದೇವಸ್ಥಾನ ಬಾಗ್ಲಾಗಿತ್ತು. ಹಾಗೆ ಅಲ್ಲಿರೋ ಸ್ಥಳೀಯರನ್ನ ಮಾತಾಡಿಸ್ತಾರೆ. ಅಣ್ಣ, ಇದು ದೇವಸ್ಥಾನ ಯಾವಾಗ ಓಪನ್ ಇರುತ್ತದೆ ಅಣ್ಣ? ಹೌದಾ, ಇಲ್ಲೇ ಇರ್ತಾರಲ್ವ ಯಾವಾಗಲೂ? ಫೋನ್ ನಂಬರ್ ಇದೆ. ಹಾಂ 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 ಹಾಂ. ಫೋನ್ ಮಾಡಿದ್ರೆ ಬರ್ತಾನೆ. ದೇವಸ್ಥಾನ ನೋಡಬೇಕು, ಪೂಜೆ ಮಾಡಬೇಕು ಅಂದ್ರೆ ಮಾಡ್ಬೇಕು. ಹಾಂ ಹಾಂ, ಓಕೆ ಓಕೆ. ಅದ್ರ ಪಕ್ಕದೈತಲ್ಲ ಅಣ್ಣ ಇನ್ನೊಂದು? ಅದು ಅಲ್ಲೂ ಅಷ್ಟೇ. ಹೌದಾ, ಅದೇ ಅಲ್ಲಿ ಒಬ್ಬರು ಹೇಳಿದ್ರು ಇದೇ ಊರವ್ರೆ ಅಂತ ಹೇಳಿದ್ರು, ಅದಕ್ಕೆ. ಸರಿ ಸರಿ ಅಣ್ಣ, ಆಯಿತು. ಈಗ ನೀವು ನೋಡ್ತಾ ಇರೋ ದೇವಾಲಯ ಹೊಯ್ಸಳರ ಕಾಲದ ಕಾಶಿ ವಿಶ್ವನಾಥ ದೇವಾಲಯ. ಹೊಯ್ಸಳರು ಅಂದರೆ ನಮಗೆ ತುಂಬಾ ಮೊದಲಿಗೆ ನೆನಪಾಗೋದು ಅವರ ಶಿಲ್ಪಕಲೆ. ಮುಂಚೆ ಇದನ್ನು ಅನಂತಪುರಂ ಅಂತ ಕರಿತಾಯಿದ್ರು. ಹೊಯ್ಸಳರು ಇದನ್ನು ಅಗ್ರಹಾರ ಕೋಟೆ ಅಂತ ಕರಿತಿದ್ರು ಅಂತ ಅಲ್ಲಿನ ಅರ್ಚಕರು ಹೇಳ್ತಿದ್ರು. ನೀವೇನಾದ್ರು ಮಂಡ್ಯ ಸುತ್ತಮುತ್ತ ಇದ್ದರೆ ದಯವಿಟ್ಟು ಈ ಜಾಗನ ಮಿಸ್ ಮಾಡೋಕೆ ಹೋಗ್ಬೇಡಿ. ಹಾಗೆ ಸಂಜೆ ಹೊತ್ತು ಹೋದರೆ ನಿಮಗೆ ಇನ್ನೂ ತುಂಬ ಅದ್ಭುತವಾಗಿ ಈ ದೇವಾಲಯ ಕಾಣುತ್ತೆ. ಆ ದೇವಾಲಯದ ಪಕ್ಕದಲ್ಲೇ ಒಂದು ಮಂಟಪ ಇದೆ. ಆ ಮಂಟಪದೊಳಗಡೆ ಒಂದು ಪುಟ್ಟವಾದ ಲಿಂಗ ಇದೆ. ಆ ಲಿಂಗ ನೋಡೋಕ್ಕೆ ತುಂಬಾ ಸಖತ್ತಾಗಿ ಕಾಣುತ್ತೆ. ದಯವಿಟ್ಟು ಇದನ್ನಂತೂ ಇನ್ನೂ ಯಾರೂ ಮಿಸ್ ಮಾಡೋಕೆ ಹೋಗ್ಬೇಡಿ. ಈ ದೇವಸ್ಥಾನ ಬೆಳಗ್ಗೆ 8 ಗಂಟೆಯಿಂದ 10 ಗಂಟೆವರೆಗೂ ತೆಗೆದಿರುತ್ತೆ. ಹಾಗೆ ಸಂಜೆ ಕೂಡ ಓಪನ್ ಇರುತ್ತೆ. ಓಪನ್ ಇಲ್ಲ ಅಂದರೆ ಅಲ್ಲಿ ಅರ್ಚಕರದ್ದು ನಂಬರ್ ಇರುತ್ತೆ, ದಯವಿಟ್ಟು ಅವ್ರಿಗೆ ಕರೆ ಮಾಡ್ಬೋದು. ಹಾಗೆ ಅವರೇ ಬಂದು ಪೂಜೆ ಎಲ್ಲ ಮಾಡಿಕೊಡ್ತಾರೆ. ಈಗ ನೀವು ನೋಡ್ತಾ ಇರೋ ಮಂಟಪ ಹೆಸರು ಬಂದು ಲಿಂಗ ಮಂಟಪ ಅಂತ. ಈ ದೇವಸ್ಥಾನದಲ್ಲಿ ವಿಶೇಷ ದಿನ ಬಂದು ಶಿವರಾತ್ರಿ ದಿನ ತುಂಬ ಅದ್ಭುತವಾಗಿ ಶಿವನ್ನ ಅಲಂಕಾರ ಮಾಡಿರ್ತಾರೆ. ಈ ದೇವಸ್ಥಾನ ಜೀರ್ಣೋದ್ಧಾರ ಮಾಡ್ತಿರೋರು ನಮ್ಮ ಧರ್ಮಸ್ಥಳದ ಶ್ರೀ ವೀರೇಂದ್ರ ಹೆಗ್ಡೆ ಅವರು ಸ್ಟಾರ್ಟ್ ಮಾಡಿದ್ದು. ಈಗ ಒಂದು ತಕ್ಕಮಟ್ಟಿಗೆ ಹಾಗೆ ನೋಡೋ ಥರ ಒಂದು ದೇವಾಲಯ ಸ್ವಚ್ಛವಾಗಿದೆ. ಹಾಗೆ ಮುಂಬರುವ ದಿನಗಳಲ್ಲಿ ಇನ್ನೂ ಅದ್ಭುತವಾಗಿ ಇನ್ನೂ ಚೆನ್ನಾಗಿ ಜೀರ್ಣೋದ್ಧಾರ ಮಾಡಲಿ ಅಂತ ಈ ಮುಖಾಂತರ ನಾನು ಕೇಳ್ಕೊತಾ ಇದ್ದೀನಿ. ದೇವಸ್ಥಾನದ ಮಂಟಪ ಮೇಲೆ ಹೊಯ್ಸಳರು ಕೆತ್ತಿರುವ ಶಿಲ್ಪಕಲೆ ತುಂಬ ಅದ್ಭುತವಾಗಿ ಕಾಣುತ್ತೆ. ಹಾಗೆ ನೀವು ಮೇಲ್ಗಡೆ ಗೋಪುರವನ್ನು ನೋಡ್ಬೋದು. ಗೋಪುರ ಸುತ್ತಮುತ್ತಲೂ ಕೂಡ ಅದ್ಭುತವಾಗಿ ಶಿಲ್ಪಕಲೆನ ಸಖತ್ತಾಗಿ ಮಾಡಿದ್ದಾರೆ. ಹಾಗೆ ಈ ದೇವಸ್ಥಾನ ಸ್ಟಾರ್ ಶೇಪ್ ಅಂದರೆ ನಕ್ಷತ್ರಾಕಾರದಲ್ಲಿ ಮಂಟಪವನ್ನು ನಿರ್ಮಿಸಿ ಆ ಮಂಟಪದ ಮೇಲೆ ಕಾಶಿ ವಿಶ್ವನಾಥ ದೇವಾಲಯವನ್ನು ಸ್ಥಾಪಿಸಿದ್ದಾರೆ. ಈಗ ನೀವು ನೋಡ್ತಾ ಇರೋ ದೃಶ್ಯ ಬಂದು ದೇವಸ್ಥಾನ ಹಿಂದೆ ನೀವು ನೋಡ್ತಾ ಇರ್ಬೋದು ಎಷ್ಟು ತುಂಬ ಸೊಗಸಾಗಿದೆ ಅಂತ. ಕಾಶಿದಲ್ಲೇ ಹೇಗಿದೆ ಆ ಥರ ಗೋಪುರವನ್ನು ಕೂಡ ಇಲ್ಲಿ ಕೆತ್ತನೆ ಮಾಡಿ ತೋರಿಸಿದ್ದಾರೆ. ಈ ದೇವಸ್ಥಾನ ಮುಂದೆ ತುಂಬ ಅದ್ಭುತವಾಗಿ ಅಭಿವೃದ್ಧಿ ಆಗಲಿ ಅಂತ ನಾನು ಶಿವನ ಹತ್ರ ಕೇಳ್ಕೊತೀನಿ. ಹಾಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ಪೂಜೆ ಪುರಸ್ಕಾರ ಹಾಗೆ ಇಲ್ಲಿನ ಹೊಯ್ಸಳರು ಕೆತ್ತಿರುವಂಥ ಶಿಲ್ಪಕಲೆಯನ್ನು ನೋಡಿ ತುಂಬ ಅದ್ಭುತವಾಗಿ ಖುಷಿ ಪಡಲಿ. ಹಾಗೆ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಈ ಮುಖಾಂತರ ಕೇಳ್ಕೊತಾ ಇದ್ದೀನಿ. ಇವಾಗ ನೀವು ನೋಡ್ತೀರ ಈ ದೇವಸ್ಥಾನ ಬಂದು ಅನಂತ ಪದ್ಮನಾಭ ದೇವಸ್ಥಾನ. ಇಲ್ಲಿರೋ ಸ್ಥಳೀಯರು ಹೇಳೋ ಪ್ರಕಾರ ಈ ದೇವಸ್ಥಾನ ಹೊಯ್ಸಳರು ಒಂದೇ ಒಂದು ರಾತ್ರಿಯಲ್ಲಿ ಕಟ್ಟಿ ನಿರ್ಮಿಸಿದ್ದಾರೆ ಅನ್ನೋ ಉಲ್ಲೇಖ ಅಂತ ಹೇಳ್ತಾ ಇದ್ದಾರೆ. ಬಟ್ ನಮಗೂ ಅಷ್ಟು ಪರ್ಫೆಕ್ಟಾಗಿ ಮಾಹಿತಿ ಗೊತ್ತಿಲ್ಲ. ಸ್ಥಳೀಯರು ಹೇಳೋ ವಿಚಾರಗಳನ್ನ ನಾನು ನಿಮ್ಮ ಜೊತೆ ಹಂಚ್ಕೊತಾ ಇದ್ದೀನಿ. ಹಾಗೆ ನೋಡ್ತಾ ಇರ್ಬೋದು ಈ ದೇವಸ್ಥಾನ ಸೇಮು ನಕ್ಷತ್ರಾಕಾರದಲ್ಲಿ ಕೂಡ ಕಟ್ಟಿದ್ದಾರೆ. ಹಾಗೆ ಈ ದೇವಸ್ಥಾನದ ಹಿಂಭಾಗ ಅಂದರೆ ಏನಿದೆ ಅದು ಮಂಟಪ ಗೋಡೆ, ಅದು ನಿಮಗೆ ಸಂಜೆ ಹೊತ್ತು ಬಂದರೆ ನಿಮಗೆ 2 ಥರ ಬಣ್ಣದಲ್ಲಿ ನಿಮಗೆ ಕಾಣುತ್ತೆ. ದಯವಿಟ್ಟು ಇದನ್ನು ಯಾರು ಮಿಸ್ ಮಾಡಬೇಡಿ, ಹೋಗಿ ಒಂದು ಸಲ ವಿಸಿಟ್ ಹಾಕಿ. ಹಾಗೆ ಈ ದೇವಸ್ಥಾನ ಜೀರ್ಣೋದ್ಧಾರ ಮಾಡೋದಕ್ಕೆ
ಅಲ್ಲಿರೋ ಒಂದೊಂದು ಕಂಬ ಕೂಡ ತೆಗ್ದು ನಂಬರ್ ಹಾಕಿ ತೆಗ್ದು ಮತ್ತೆ ವಾಪಸ್ಸು ಅಲ್ಲೇ ಹಾಕಿ ಕಟ್ಟಿರೋವಂಥ ದೇವಸ್ಥಾನ ಇದು. ಈ ಥರ ದೇವಸ್ಥಾನ ತುಂಬ ನೋಡೋಕ್ಕೆ ಸಿಗೋದು ರೇರು. ದಯವಿಟ್ಟು ಇಂಥ ದೇವಸ್ಥಾನಗಳನ್ನ ಈಗಿನ ಯುವಕರು ದಯವಿಟ್ಟು ಯಾರು ಮಿಸ್ ಮಾಡಬೇಡಿ, ದಯವಿಟ್ಟು ನೋಡಿ. ನಾನು ಹೋದಾಗ ಕೂಡ ಈ ದೇವಸ್ಥಾನನೂ ಬಾಗ್ಲಾಗಿತ್ತು. ಹಾಗೆ ನಾನು ಅರ್ಚಕರಿಗೆ ಫೋನ್ ಮಾಡಿ ಕರೆಸ್ಕೊಂಡು ಹಾಗೆ ಮೇಲೆ ಪೂಜೆ ಮಾಡಿಸಿ ಕಳಿಸಿರೋದು. ಹಾಗೆ ಇದ್ರ ಬಗ್ಗೆ ಇನ್ನೂ ವಿಚಾರ ಬೇಕು ಅಂದರೆ ಗೂಗಲಲ್ಲಿ ಇದ್ರದ್ದೇ ಅಂತ ಕೆಲವೊಂದು ವಿಚಾರಗಳಿದೆ, ದಯವಿಟ್ಟು ಅಲ್ಲೂ ಹೋಗಿ ನೋಡ್ಬೋದು ಗೂಗಲಲ್ಲಿ. ಹಾಗೆ ಇಲ್ಲಿ ಬಂದಿರೋಂಥ ಎಲ್ಲ ಭಕ್ತರಿಗೂ ಹೇಳೋದು ಒಂದೇ, ದಯವಿಟ್ಟು ಇದರ ಸುತ್ತಮುತ್ತ ಸ್ವಚ್ಛತೆನ ಕಾಪಾಡಬೇಕು ಅಂತ ಕೇಳ್ಕೊತೀನಿ. ನನಗಂತೂ ಇನ್ನೂ ತುಂಬ ಖುಷಿಯಾಯಿತು. ಹಿಂದೆ ಒಳ್ಳೊಳ್ಳೆ ಬಣ್ಣ ನೋಡೋದಕ್ಕೇ ನನಗೆ ಖುಷಿಯಾಯಿತು. ಬರೋಕ್ಕಿಂತ ಮುಂಚೆ ಒಂದು ಬಣ್ಣ ಇತ್ತು, ಹೋಗೋ ಟೈಮಲ್ಲಿ ಇನ್ನೊಂದು ಬಣ್ಣ ಥರ ತಿರುಗಿತ್ತು, ಅಂದರೆ ಆರೆಂಜ್ ಶೇಪಲ್ಲಿ. ನನಗೂ ಇನ್ನೂ ತುಂಬಾ ಖುಷಿಯಾಯಿತು. ಒಳಗಡೆನೂ ಕೂಡ ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ. ಒಳಗಡೆನೂ ಬನ್ನಿ, ನಿಮ್ಗೆ ಆ ವಿಡಿಯೋನೂ ತೋರಿಸ್ತೀನಿ. ಅರ್ಚಕರಿಗೆ ಫೋನ್ ಮಾಡಿದ್ದೆ, ಬಂದಿದ್ದಾರೆ. ಬಂದು ಎಲ್ಲ ಬಾಗಿಲೆಲ್ಲ ತೆಗೆದು ಎಲ್ಲ ಸ್ವಚ್ಛ ಮಾಡಿದ್ರು, ಕರೆದ್ರು, ಬನ್ನಿ ಪೂಜೆ ನಡೀತಾ ಇದೆ ಅಂತ. ಹೋದೆ, ನನಗೂ ಒಳಗಡೆ ಇನ್ನೂ ಚೆನ್ನಾಗಿ ಮಾಡಿದರು ಶಿಲ್ಪಕಲೆಗಳು. ನನಗಂತೂ ಇನ್ನೂ ತುಂಬಾ ಖುಷಿಯಾಯಿತು. ಮೊದಲಿಗೆ ಫಸ್ಟು ಗಣಪತಿ ದೇವ್ರನ್ನ ದರ್ಶನ ಮಾಡಿದೆ. ಅದಾದಮೇಲೆ ಮಂಟಪ ಇತ್ತು, ಮಂಟಪನೂ ನೋಡಿಕೊಂಡು, ಪಕ್ಕದಲ್ಲಿ ಲಕ್ಷ್ಮೀ ದೇವಿ ಇತ್ತು, ಲಕ್ಷ್ಮೀ ದೇವಿನೂ ನೋಡ್ಕೊಂಡು, ಆಮೇಲೆ ಮಧ್ಯದಲ್ಲಿರೋ ಮೇನು ವಿಗ್ರಹ ಅದನ್ನು ನೋಡೋಣ ಅಂತ ಬಂದೆ, ಅನಂತ ಪದ್ಮನಾಭ ವಿಗ್ರಹನ. ನನಗಂತೂ ಇನ್ನೂ ತುಂಬಾ ಖುಷಿಯಾಯಿತು. ದಯವಿಟ್ಟು ಇಲ್ಲಿ ಬರೋರು ದಯವಿಟ್ಟು ಇಂಥ ಕಲೆಗಳನ್ನ ದಯವಿಟ್ಟು ನೋಡಿ ತಿಳ್ಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ದೇವರು ಎಲ್ರಿಗೂ ಆರೋಗ್ಯ, ಆಯಸ್ಸು, ಅಭಿವೃದ್ಧಿ ಕೊಟ್ಟು ಕಾಪಾಡಲಿ ಅಂತ ಈ ಮುಖಾಂತರ ಕೇಳ್ಕೊತಾ ಇದ್ದೀನಿ. ಇದೇ ಥರ ಇನ್ನೂ ಹೆಚ್ಚಿನ ಐತಿಹಾಸಿಕ ಅಂದರೆ ಹಿಸ್ಟೋರಿಕಲ್ ಪ್ಲೇಸಸ್ಸು ದೇವಸ್ಥಾನಗಳನ್ನ ನಾನು ಮುಂಬರುವ ವಿಡಿಯೋಗಳಲ್ಲಿ ಖಂಡಿತ ಹಾಕ್ತಾಯಿರ್ತೀನಿ. ದಯವಿಟ್ಟು ಸಪೋರ್ಟ್ ಮಾಡಿ. ವೇದ ಉಪ್ಪಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ. ಎಲ್ಲ ನೀವು ಕೊಟ್ಟ ಆಸ್ತಿ, ಎಲ್ಲ ನೀವು ಕೊಟ್ಟಂಥ ಕರುಣೆ